ತಾವರೆಕೆರೆಯಲ್ಲಿರತಕ್ಕಂತಹ 3 ವೀರಗಲ್ಲುಗಳನ್ನು ನಾವು 1905ರಲ್ಲಿ ಎಪಿಗ್ರಫಿಯಾ ಕರ್ನಾಟಕ ಅಂತನೋ BL ರೈಸ್ ಅವರ ಪುಸ್ತಕದಲ್ಲಿ ದಾಖಲು ಮಾಡಿರೋದನ್ನು ಗಮನಿಸ್ತೇವೆ ನಾವು. ಆ ವೀರಗಲ್ಲುಗಳಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ವೀರಗಲ್ಲು ಯಾವುದು, ಹುಲಿ ಮತ್ತೆ ಅದರ ಜೊತೆಯಲ್ಲಿ ಇರತಕ್ಕಂತಹ 2 ನಾಯಿಗಳು. ಇದು ಏನು ಹೇಳ್ತದೆ ಅಂತಂದ್ರೆ, ನಮಗೆ ದಿಲೀಪಯ್ಯ ನೊಳಂಬ ರಾಜ, ಆ ದಿಲೀಪ ಪೃಥ್ವಿ ರಾಜ್ಯವನ್ನು ಮಾಡ್ತಾ ಇರಬೇಕಾದ್ರೆ ಮಂಡಿಕಲ್ಲ ಅಂಬಳದಾನವರ್ಮ ಅಂತನ್ನೋನು ಅವನ ಒಂದು ಕಡಸನ್ನ ಹುಲಿ ಎತ್ಕೊಂಡು ಹೊರಟೋಗ್ತದೆ. ಆ ಹುಲಿಯನ್ನ ಒಂದು ಜಾವದಲ್ಲಿ ಕೊಂದು ಬರ್ತೀನಿ ಅಂತೇಳಿ ಪ್ರತಿಜ್ಞೆ ಮಾಡ್ತಾನೆ. ಆ ಪ್ರತಿಜ್ಞೆ ಮಾಡಿ ಅವನು ನಾಯಿ ಮತ್ತು ಹುಲಿ ಸಮೇತವಾಗಿ ಒಂದು ಸಾಯ್ತಕ್ಕಂತಹ ಒಂದು ವೀರಗಲ್ಲನ್ನ ನಾವಿಲ್ಲಿ ಹಾಕಿರೋದನ್ನ ನಾವು ನೋಡ್ತೇವೆ. ಈ ವೀರಗಲ್ಲನ್ನು ಹಾಕಿರ್ತಕ್ಕಂಥವನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ವೀರಗಲ್ಲುಗಳನ್ನು ಮಾಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಿಲ್ಪಿ ಯಾರಿದ್ದ ಕೊಯತ್ತೂರ ಕಾಸಿಗ ವಿಕ್ರಮಾದಿತ್ಯ ಬಹುಗುಣ ತೇಜ ಅಂತಕ್ಕಂಥವನು ಸುಮಾರು 1950ರಲ್ಲಿ ಈ ಒಂದು ವೀರಗಲ್ಲನ್ನು ಹಾಕಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಹಾಗೇನೆ ಇಲ್ಲಿರ್ತಕ್ಕಂಥ ವೀರಗಲ್ಲನ್ನು ಕೂಡ ನಮಗೆ ಇದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ವಿಚಾರವನ್ನು ನಮಗೆ ಹೇಳ್ತದೆ. ನಮಗೆ ವಿಶೇಷವಾಗಿ ಯಾವುದು ನಮ್ಮ ಈ ಗ್ರಾಮಗಳ ಮೇಲೆ ತುರುಗೋಳ್ ಅಥವಾ ಪೆಣ್ಗೋಳ್ ಎರಡನ್ನೂ ಕೂಡ ನಡೀತಾ ಇತ್ತು. ಆ ಗ್ರಾಮದ ಸ್ತ್ರೀಯರ ಮೇಲೆ ಒಂದು ಅತ್ಯಾಚಾರವನ್ನು ಮಾಡ್ತಕ್ಕಂಥ ಶತ್ರುಗಳು, ಆ ಶತ್ರುಗಳನ್ನು ಓಡಿಸಿ ಅವರನ್ನು ಹೊಡೆದು ಅವರನ್ನು ಉರುಳಿಸಿ ಇಲ್ಲಿ ಒಬ್ಬ ವೀರ ಸತ್ತಿರ್ತಕ್ಕಂಥವನು ಬಾಮರಯ್ಯ ಅಂತಕ್ಕಂತಹ ಒಬ್ಬ ವೀರ ಸತ್ತಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಇದೂ ಕೂಡ ಆ ದಿಲೀಪ ನೊಳಂಬನ ಕಾಲಕ್ಕೆ ಸೇರಿರ್ತಕ್ಕಂಥ ವೀರಗಲ್ಲು. ಹೀಗೆ ದಿಲೀಪ ನೊಳಂಬ ಅಂತಕ್ಕಂಥವನು ನೊಳಂಬರ ಕಾಲದ ಒಬ್ಬ ಅರಸನಾಗಿರ್ತಾನೆ. 941ರಿಂದ ಸುಮಾರು 968ರವರೆಗೂ ಕೂಡ ಅವನು ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಆವನಿಯಲ್ಲೂ ಕೂಡ ಈತನ ವೀರಗಲ್ಲುಗಳನ್ನು ನಾವು ಕಾಣ್ತೇವೆ. ಮತ್ತು ವಿಶೇಷವಾಗಿ ಇಲ್ಲಿ ನಮಗೆ ಈ ವೀರಗಲ್ಲಿನಲ್ಲಿ ಕೆಳಗಡೆ 883 ಅಂತಿರ್ತಕ್ಕಂಥದ್ದನ್ನು ನೋಡ್ತೇವೆ ನಾವು. ಅಂದರೆ ಇದು ನಮಗೆ 961ಕ್ಕೆ ಸೇರ್ತಕ್ಕಂಥದ್ದು ಅಂಥೇಳಿ ಖಚಿತವಾಗಿ ತಿಳಿದು ಬರ್ತದೆ. ಹೀಗೆ ಇಲ್ಲಿರ್ತಕ್ಕಂಥ ವೀರಗಲ್ಲುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇಲಾಖೆಯ ಜೊತೆಯಲ್ಲೂ ಕೂಡ ಮಾತಾಡಿದ್ದೆ. ನಮ್ಮ ಜೊತೆಯಲ್ಲಿ ಇವತ್ತು ಅದರ ಉಪ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಕಾವ್ಯಶ್ರೀಯವರನ್ನು ಕೂಡ ಬಂದಿದ್ದಾರೆ. ಅವರನ್ನು ನಾನು ಅನೇಕ ಸಾರಿ ಈ ವೀರಗಲ್ಲುಗಳ ಬಗ್ಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೆ. ಸದ್ಯಕ್ಕೆ ಇದು ಇಲ್ಲಿ ಸಂರಕ್ಷಣೆಗೊಂಡಿದೆ. ಎಲ್ಲರಿಗೂ ಕೂಡ ನಮಸ್ಕಾರ. ಮೇಡಮ್ ಅವರು ಅದ್ರ ಬಗ್ಗೆ 4 ಮಾತನ್ನ ಹೇಳ್ತಾರೆ. ನಮಸ್ಕಾರ. ನಾವಿವತ್ತು ತಾವರೆಕೆರೆ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಒಟ್ಟು 6 ವೀರಗಲ್ಲುಗಳಿದೆ. ಎಲ್ಲ ನೊಳಂಬ ಕಾಲಕ್ಕೆ ಸೇರಿದ್ದು. ಈಗಷ್ಟೇ ಗುರುಗಳು ಹೇಳಿದ್ರು ಎಲ್ಲ ಅದರದ್ದು ಸಾರಾಂಶ ಎಲ್ಲ ಏನಿದೆ, ಶಾಸನಗಳಲ್ಲಿ ಏನು ಸಾರಾಂಶ ಒಳಗೊಂಡಿದೆ ಅಂತ. ಸೊ ಇದುವರೆಗೂ ಇದೇ ಗ್ರಾಮದ ಮಂಜುನಾಥ್ ಅನ್ನೋರ ಜಮೀನಲ್ಲಿ ಈ ವೀರಗಲ್ಲುಗಳೆಲ್ಲ ರಕ್ಷಣೆ ಇಲ್ಲದೇ ಅನಾಥವಾಗಿ ಬಿದ್ದಿತ್ತು. ಸೊ ಅವರು ನಿಜವಾಗ್ಲೂ ಸ್ವ ಇಚ್ಛೆಯಿಂದ ಇದನ್ನೆಲ್ಲ ಸಂರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ಸರ್ಕಾರಿ ಜಮೀನಾದಂಥ ಈ ಜಾಗದಲ್ಲಿ ಒಂದು ಕಡೆ ತೊಗೊಬಂದು ಇಟ್ಟಿದ್ದಾರೆ. ಸೊ ನಾನು ಇವಾಗಷ್ಟೇ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಅಲ್ಲಿ ನರೇಗಾ ಸ್ಕೀಮ್ ಅಡಿಯಲ್ಲಿ ಈ ಗ್ರಾಮದಲ್ಲಿ ಇದಕ್ಕೆಲ್ಲ ಸೂಕ್ತವಾದಂತಹ ಪೀಠನ ನಿರ್ಮಾಣ ಮಾಡಿ ಮತ್ತು ಬಿಸಿಲು ಮಳೆ ಗಾಳಿಗೆ ಇದನ್ನು ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮೇಲೆ ಶೆಲ್ಟರ್ನ ಸೃಷ್ಟಿ ಮಾಡಿ ಇದನ್ನು ಸೂಕ್ತವಾಗಿ ಸಂರಕ್ಷಣೆ ಮಾಡೋದಕ್ಕೆ ನಾವು ಇಲಾಖೆ ಕಡೆಯಿಂದ ಏನು ಕ್ರಮ ತಗೋತೀವಿ. ಇದಕ್ಕೆಲ್ಲ ಸ್ಥಳೀಯ ಗ್ರಾಮಸ್ಥರು ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಇದು ಊರು ಎಂಟ್ರೆನ್ಸಲ್ಲಿ ಇರುತ್ತೆ. ಇದು ನಿಮ್ಮ ಊರಿಗೆ ಯಾವುದೇ ದುಷ್ಟಶಕ್ತಿ ಒಳಗೆ ಬರಬಾರ್ದು ಅಂತೇಳಿ ಈ ಬೀಜಾಕ್ಷರಗಳು ಇವು ಅಷ್ಟೇ, ಇನ್ನೇನೂ ಇಲ್ಲ. ಬೀಜಾಕ್ಷರಗಳು ಬರೆದು ಬಿಟ್ಟು ನಿಮ್ಮ ಊರೊಳಗೆ ದುಷ್ಟಶಕ್ತಿ ಯಾವುದೂ ಒಳಗೆ ಬರೋದಿಲ್ಲ, ಅದಕ್ಕೆ ಹಾಕಿರೋ ಕಲ್ಲಿದು ಅಷ್ಟೇ. ಅದು ವೀರಮಾಸ್ತಿಗಲ್ಲು ಅಂತೇಳಿ. ಅಂದರೆ ನಿಮ್ಮೂರಲ್ಲಿ ಒಬ್ಬ ವೀರ ಇದ್ದ, ಅವನು ಯಾವುದೋ ಯುದ್ಧದಲ್ಲಿ ಸತ್ತೋಗ್ಬಿಟ್ಟಿದ್ದಾನೆ. ಸತ್ತೋಗ್ಬಿಟ್ಟ ತಕ್ಷಣವೇ ಹೆಂಡತಿ ನಾನು ಬದುಕಿರೋದಿಲ್ಲ, ನನ್ನ ಗಂಡ ಸತ್ತು ಬಿಟ್ಟ ಮೇಲೆ ನಾನು ಬದುಕಿರೋದಿಲ್ಲ ಅಂತ ಆಕೆನೂ ಆತ್ಮಾಹುತಿ ಮಾಡ್ಕೊಂಡಿದ್ದಾಳೆ. ಆಕೆ ಬಂದ್ಬಿಟ್ಟು ದೇವ್ರಿಗೆ ಸಮಾನ ಅಂತ ಹೇಳ್ಬಿಟ್ಟು ಅದಕ್ಕೆ ವೀರಮಾಸ್ತಿಗಲ್ಲು ಅಂತ ಹೇಳ್ತಾರೆ ಅಷ್ಟೇ. ಇದು ಯಂತ್ರದ ಕಲ್ಲು ಅಂತ. ಅಂದ್ರೆ ದುಷ್ಟಶಕ್ತಿಗಳು ಯಾವುದು ಒಳಗೆ ಬರೋದಿಲ್ಲ, ಒಳ್ಳೇದು ಇದು. ಅದು ಬಂದ್ಬಿಟ್ಟು ಆಕೆ ಈಗ ವೀರ ಬಂದು ಹೋರಾಡಿ ಸತ್ತಿದ್ದಾನೆ. ಆ ಗಂಡನಿಗೋಸ್ಕರ ಹೆಂಡತಿನೂ ಸತ್ತಿದ್ದಾಳೆ.
ಅವರೆಲ್ಲ ಪೂಜೆ ಮಾಡೋವಂಥ ಇದು ಅಂತ ಹೇಳ್ಬಿಟ್ಟು ಹಾಕಿರೋದು ಅದು. ಸರಿ ಅದರಿಂದ ತೊಂದರೆ ಏನು ತೊಂದರೆ ಇಲ್ಲ, ಒಳ್ಳೇದು. ಸರಿ ತ್ಯಾಗ ಮಾಡಿದ್ದಾಳೆ ಅಂತ ತ್ಯಾಗಮಯಿ ಆಕೆ. ಇವಾಗ ನಿಮ್ಮದು ಗಂಡ ಸತ್ತು ಹೆಂಡತಿಗೆ ಒಂದು ಬೆರಳು ಕೊಡಂದ್ರೆ ಕೊಡೋದಿಲ್ಲ ಅಂಥದ್ದು, ತನ್ನ ದೇಹನೇ ದಾನ ಮಾಡ್ಕೊಂಡಿರೋದು ಆತ್ಮ